ಸ್ನೇಹಿತರೆ ನಮಸ್ಕಾರ. ಕಳೆದ ಕೆಲವು ತಿಂಗಳುಗಳ ಹಿಂದೆ ಮಡೆನೂರು ಮನು, ಹಾಸ್ಯ ನಟ ಮಡೆನೂರು ಮನು ಇನ್ನೊಂದು ಕುಲದಲ್ಲಿ ಕೀಳಿಯೋದು ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಇವತ್ತು ರಿಲೀಸ್ ಆಗಬೇಕು ಸಿನಿಮಾ ಅಂತ ಹೇಳಿದ್ರೆ ನಿನ್ನೆ ಇದೇ ಮಡೆನೂರು ಮನು ವಿರುದ್ಧ ಒಂದು ಗಂಭೀರವಾದಂತಹ ಪ್ರಕರಣ ಆರೋಪ ಕೇಳಿ ಬಂದಿತ್ತು. ಅದೇ ಒಂದು ಅತ್ಯಾಚಾರದ ಆರೋಪ. ಈ ಸಂತ್ರಸ್ತೆ ಯುವತಿ ಈತನ ಜೊತೆಗೆ ಕಾಮಿಡಿ ಶೋನಲ್ಲೂ ಕೂಡ ನಟಿಸಿದ್ಲು. ಜೊತೆಗೆ ಇವರ ನಡುವೆ ತುಂಬ ಆತ್ಮೀಯತೆ ಇತ್ತು, ಸ್ನೇಹ ಇತ್ತು, ಸಲಹೆ ಇತ್ತು, ನಂತರ ಪ್ರೀತಿ ಕೂಡ ಇತ್ತು, ಮದುವೆ ಆಗೋದಾಗಿ ನಂಬಿಸಿದ್ದ ಕೂಡ. ಹೀಗೆ ನಂಬಿಸಿದಂಥ ಈಕೆಯ ಜೊತೆಗೆ ದೈಹಿಕವಾದಂಥ ಸಂಪರ್ಕವನ್ನು ಕೂಡ ಬೆಳೆಸಿದ್ದ. ಆದರೆ ನಂತರ ಯಾಮಾರಿಸಿದ್ದ. ಈ ಕಾರಣಕ್ಕೋಸ್ಕರ ರೊಚ್ಚಿಗೆದ್ದಂತಹ ಆ ಸಂತ್ರಸ್ತ ಯುವತಿ ಈತನ ಮೇಲೆ ಅತ್ಯಾಚಾರದ ದೂರನ್ನು ದಾಖಲಿಸಿದ್ಲು. ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ಮೊದಲ ಚೊಚ್ಚಲ ಸಿನಿಮಾ, ನಾಯಕ ನಟನಾಗಿ ನಟಿಸಿದಂತಹ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗುವಷ್ಟೊತ್ತಿಗೆ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾದ ನಿರ್ದೇಶಕ ಒಂದು ಶಾಕಿಗೆ ಒಳಗಾಗಿದ್ರು. ನಿರ್ಮಾಪಕನು ಕೂಡ ದೊಡ್ಡ ಶಾಕಿಗೆ ಒಳಗಾಗಿದ್ರು. ನಾಯಕ ನಟನನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಇದರ ಬೆನ್ನಲ್ಲೇ ಅವತ್ತೇ ಮತ್ತೊಂದು ಪ್ರಕರಣ ಕೂಡ ಕೇಳಿ ಬಂತು. ಒಂದು ಆಡಿಯೋ ವೈರಲ್ ಆಯಿತು, ಕುಡಿದು ಮಾತನಾಡಿದಂಥ ಆಡಿಯೋ. ಅದರಲ್ಲಿ ಸ್ಟಾರ್ ನಟರಾದಂತಹ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್, ಶಿವಣ್ಣ, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್, ಜೊತೆಗೆ ಧ್ರುವ ಸರ್ಜಾ, ಈ ಮೂವರ ಸಾವಿನ ಬಗ್ಗೆನೂ ಕೂಡ ಈತ ಮಾತನಾಡಿದ್ದು ವೈರಲ್ ಆಗಿತ್ತು. ಇದು ಭಾರಿ ಸದ್ದಿಗೂ ಕೂಡ ಕಾರಣ ಆಯಿತು. ಇಷ್ಟೆಲ್ಲ ಹೈಡ್ರಾಮಾಗಳು ಆದ ಬಳಿಕ ಬೇಲ್ ಮೇಲೆ ಹೊರಗಡೆ ಬಂದಂತಹ ಮಡೆನೂರು ಮನು ಒಂದೊಂದೇ ವಿವಾದವನ್ನು ಕ್ಲಿಯರ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಬಂದರು. ಇದರಲ್ಲಿ ಆರಂಭದಲ್ಲಿ 3 ಜನ ನಟರ ಕ್ಷಮೆಯನ್ನು ಕೇಳುವಂಥ ಪ್ರಯತ್ನವನ್ನು ಮಾಡಿದಂಥ ಮಡೆನೂರು ಮನುಗೆ ಧ್ರುವ ಬಿಟ್ಟು ಇನ್ನಿಬ್ಬರೂ ಕೂಡ ಕ್ಷಮಿಸೋದು ಸಾಯಲಿ, ಕೈಗೂ ಕೂಡ ಸಿಗಲಿಲ್ಲ. ಇದಾದ ಬಳಿಕ ದೊಡ್ಡ ಸಮಸ್ಯೆ ಇದ್ದದ್ದು ಈ ಸಂತ್ರಸ್ತೆಯ ದೂರು. ಈಗ ಅದು ರಾಜಿ ಸಂಧಾನದ ಮೂಲಕ ರಾಜಿಯಾಗಿದೆ, ಪ್ರಕರಣ ರದ್ದಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾಕೆ, ಏನಾಯಿತು, ಆ ರೀತಿ ರಾಜಿ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು, ರಾಜಿ ಮಾಡ್ಕೊಳ್ಳೋದಾದರೆ ಇಷ್ಟೆಲ್ಲ ಹೈಡ್ರಾಮಾಗಳನ್ನು ಮಾಡಿದ್ಯಾಕೆ ಅನ್ನುವಂಥ ಪ್ರಶ್ನೆ ಹೇಳೋದು ಸಾಮಾನ್ಯ. ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಕಾಮಿಡಿ ರಿಯಾಲಿಟಿ ಶೋನ ಪ್ರಖ್ಯಾತ ಸ್ಪರ್ಧಿಗಳು ಅಂತ ಹೇಳಿದ್ರೆ ಅದು ಮಡೆನೂರು ಮನು ಮತ್ತು ಈ ಮಡೆನೂರು ಮನು ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸಿದಂತಹ ಆ ಸಂತ್ರಸ್ತ ಯುವತಿ. ಇವರಿಬ್ಬರು ಕೂಡ ಈ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಲ್ಲಿ ಒಟ್ಟಿಗೆ ಭಾಗವಹಿಸಿದರು. ಅಲ್ಲಿಂದ ಇವರ ನಡುವೆ ಸ್ನೇಹ ಶುರುವಾಯಿತು. ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಪ್ರೀತಿ ದೈಹಿಕ ಸಂಪರ್ಕದವರೆಗೆ ಹೋಯಿತು. ನಂತರ 2ನೇ ಮದುವೆಯ ಮಾತುಕತೆ ಕೂಡ ನಡೆದಿತ್ತು. ಮಡೆನೂರು ಮಗುಗೆ ಒಂದು ಮದುವೆ ಆಗಿದೆ, ಒಂದು ಮಗನೂ ಕೂಡ ಇದೆ. ಇಷ್ಟಿದ್ರೂ ಕೂಡ ಈತನಿಗೆ ಪಕ್ಕದ ಮನೆ ಬೇಲಿ ಹಾರುವಂತಹ ಪ್ರವೃತ್ತಿ ಬಿಟ್ಟಿರಲಿಲ್ವೇನೋ. ಅದು ಯಾವ ಕಾರಣಕ್ಕೆ ಮಿಂಚನೆಯ ಮಾಯಾಂಗನೆಯ ಜೊತೆಗೆ ಈತನಿಗೆ ಪ್ರೀತಿ ಹುಡ್ತೋ, ಪ್ರೀತಿ ಇಲ್ಲಿವರೆಗೆ ಹೋಯ್ತೋ ಗೊತ್ತಿಲ್ಲ. ಈ ರಿಯಾಲಿಟಿ ಶೋನಲ್ಲಿ ಕೇವಲ ಇವರ ಸ್ನೇಹವಾಗಿಯೇ ಇದ್ದಿದ್ರೆ, ಅಥವಾ ಇವರಿಬ್ಬರು ಕೂಡ ಒಂದೇ ರಿಯಾಲಿಟಿ ಶೋನ ಸ್ಪರ್ಧಿಗಳು ಅನ್ನೋ ರೀತಿಯಲ್ಲೇ ಇದ್ದಿದ್ದರೆ ಬಹುಶಃ ಇಷ್ಟೆಲ್ಲ ಘಟನೆಗಳು ನಡೀತಾನೆ ಇರಲಿಲ್ಲ, ಮಡೆನೂರು ಮನು ಅರೆಸ್ಟ್ ಆಗ್ತಾನೂ ಕೂಡ ಇರಲಿಲ್ಲ. ಆದರೆ ಕೆಲವೊಂದು ತಪ್ಪುಗಳು ಬದುಕಲ್ಲಿ ಯಾವ ರೀತಿ ಪಾಠವನ್ನು ಕಲಿಸುತ್ತೆ ಅನ್ನೋದಕ್ಕೆ ಮಡೆನೂರು ಮನುವೇ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಮಡೆನೂರು ಮನು ಮಾಡಿದಂತಹ ಕೆಲವೊಂದು ತಪ್ಪುಗಳ ಪರಿಣಾಮದಿಂದ ಆತನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಯಿತು. ಪರಿಣಾಮ ಈತನ ಮೊದಲ ಚೊಚ್ಚಲ ಸಿನಿಮಾ, ನಾಯಕ ನಟನಾಗಿ ನಟಿಸಿದಂತಹ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಒಂದು ದಿನ ಮುಂಚೆ ಈತನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಜೈಲಿಗೂ ಕೂಡ ಕಳಿಸ್ತಾರೆ. ಈ ಸಂಬಂಧ ಪರಪ್ಪನ ಅಗ್ರಹಾರ ಜೈಲು ಸೇರಿದಂತಹ ಮನು ನಂತರ ಜಾಮೀನಿನ ಮೇಲೆ ಹೊರಗಡೆ ಬರ್ತಾನೆ. ಆದರೆ ಹೈಕೋರ್ಟ್ ಅಂಗಳಕ್ಕೆ ಈ ಕೇಸ್ ತಲುಪಿತ್ತು. ಆದರೆ ಈಗ ಮಡೆನೂರು ಮನು ಹಾಗೂ ಸಂತ್ರಸ್ತೆ ಇಬ್ಬರು ಕೂಡ ಪರಸ್ಪರ ಒಪ್ಪಂದದ ಮೇರೆಗೆ ಕೇಸನ್ನು ಹಿಂಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕೋರ್ಟ್ನ ಅಂಗಳದಲ್ಲಿ ಎರಡೂ ಕಡೆಯ ವಕೀಲರ ಸಮ್ಮುಖದಲ್ಲಿ ಇಬ್ಬರೂ ಕೂಡ ಒಪ್ಪಂದದ ಮೇರೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದು ಕೇಸ್ ಕ್ಲೋಸ್ ಆಗಿದೆ ಅಂತ ಹೇಳಿಬಿಟ್ಟು ವಕೀಲರ ಸಮ್ಮುಖದಲ್ಲಿ ಇಬ್ಬರೂ ಕೂಡ ಒಂದು ವಿಡಿಯೋವನ್ನು ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಟ್ ಮೇಲ್ನೋಟಕ್ಕೆ ನನಗಿದು ಯಾಕೋ ಸರಿ ಬರ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇಬ್ಬರ ಬಾಡಿ ಲ್ಯಾಂಗ್ವೇಜನ್ನು ಗಮನಿಸಿದರೆ ಇದ್ಯಾಕೋ ಮತ್ತೆ ಉಲ್ಟಾ ಹೊಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ ಅನ್ನೋದನ್ನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಹೌದು, ಸಹನಟಿ ಮಾಡಿದಂತಹ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಮಡೆನೂರು ಮನುಗೆ ಸಂಕಷ್ಟ ಎದುರಾಗಿತ್ತು. ಮನು ವಿರುದ್ಧ ಜನರು ತೀವ್ರವಾದಂಥ ಆಕ್ರೋಶವನ್ನು ಹೊರಗಡೆ ಹಾಕಿದರು. ಅಷ್ಟು ಮಾತ್ರವಲ್ಲ, ಯಾವಾಗ ಈತ ಅರೆಸ್ಟ್ ಆಗಿ ಜೈಲು ಸೇರ್ತಾನೋ ಅದೇ ಮೂಮೆಂಟ್ಗೆ ಈತನ ಒಂದು ಆಡಿಯೋ ಕೂಡ ವೈರಲ್ ಆಯ್ತಲ್ಲ, ಇದು ಈತನನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳಿಬಿಡ್ತು. ಇದನ್ನು ಕೂಡ ವೈರಲ್ ಮಾಡಿದ್ದು ಇದೇ ಸಂತ್ರಸ್ತೆ ಅನ್ನೋದನ್ನು ಗಮನಿಸಬೇಕು. ಕನ್ನಡದ 3 ಸ್ಟಾರ್ ನಟರ ವಿರುದ್ಧ ಮಡೆನೂರು ಮನು ಆಡಿದಂಥ ಮಾತುಗಳು ಚಿತ್ರರಂಗದ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಈತನನ್ನು ಬ್ಯಾನ್ ಕೂಡ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ರು.
ಆದರೆ ಈಗ ಈ ಎಲ್ಲ ಕೇಸ್ನಿಂದ ಹೊರಗಡೆ ಬಂದಿರುವಂತಹ ಮನು ಒಂದೊಂದೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟಕ್ಕೂ ವಕೀಲರ ಸಮ್ಮುಖದಲ್ಲೇ ಕೆಲವೊಂದಷ್ಟು ವಿಚಾರಗಳನ್ನು ಬಗೆಹರಿಸ್ಕೊಂಡು ಹೋದರೆ ಇನ್ನೊಂದಷ್ಟು ವಿಚಾರಕ್ಕೆ ತಾನೇ ಖಾಸಗಿಯಾಗಿ ಪ್ರಯತ್ನವನ್ನು ಪಟ್ಟರು. ನಾನು ಆರಂಭದಲ್ಲೇ ಹೇಳಿದೆಲ್ಲ, ಧ್ರುವ ಇವರನ್ನು ಕ್ಷಮಿಸಿದ್ರು, ಬಟ್ ದರ್ಶನ್ ಶಿವಣ್ಣ ಇವರ ಕೈಗೆ ಸಿಗಲಿಲ್ಲ. ಯಾರು ಮಡೆನೂರು ಮನು ಕೈಗೆ ಸಿಗಲಿಲ್ಲ, ಕ್ಷಮಿಸೋದು ಸಾಯಲಿ. ಅದನ್ನು ಹೊರತುಪಡಿಸಿ ನಂತರ ಫಿಲಮ್ ಚೇಂಬರ್ಗೂ ಕೂಡ ಹೋದರು. ವಾಣಿಜ್ಯ ಮಂಡಳಿಯ ಮುಂದೆ ಕೆಲವೊಂದಷ್ಟು ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಂಡ್ರು. ನಂತರ ಅಲ್ಲಿ ಬ್ಯಾನ್ ಅನ್ನುವಂಥ ನಿರ್ಧಾರವನ್ನೇನು ತೆಗೆದುಕೊಂಡಿದ್ರು ನೋಡಿ, ಅದನ್ನು ತೆರವುಗೊಳಿಸಿದರು. ಇದಾದ ಬಳಿಕ ಪ್ರಮುಖವಾಗಿರುವಂಥದ್ದು ಈ ಕೇಸ್ ಯಾವುದು, ಈ ಅತ್ಯಾಚಾರದ ಕೇಸ್. ಇದನ್ನು ಹೇಗಾದರೂ ಮಾಡಿ ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದಂಥ ಮಡೆನೂರು ಮನು ವಕೀಲರ ಸಮ್ಮುಖದಲ್ಲಿ ಒಂದಷ್ಟು ಮಾತುಕತೆಯನ್ನು ಕೂಡ ಮಾಡ್ತಾರೆ. ವಕೀಲರ ಸಮ್ಮುಖದಲ್ಲೇ ಮಾಡಿದಂಥ ಒಂದು ವಿಡಿಯೋ ಈಗ ಅದನ್ನು ಸಾರಿ ಹೇಳ್ತಿದೆ. ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ, ಸಂತ್ರಸ್ತೆ ಕೇಸನ್ನು ಹಿಂಪಡೆಯುವುದಾಗಿ ಒಪ್ಪಿಕೊಂಡಿದ್ದಾರೆ. ಹಾಗೆಯೇ ವಕೀಲರು ಕೂಡ ಕೇಸ್ ಕ್ಲೋಸ್ ಆಗಿದ್ದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನೊಂದು ಕಡೆ ಮಡೆನೂರು ಮನು ಕೂಡ ಸಂತ್ರಸ್ತೆಗೆ ಮನಸ್ಫೂರ್ತಿಯಾಗಿ ಮಾಡಿಕೊಟ್ಟಿದ್ದೀಯಾ ಅಲ್ವಾ ಅಂತಲೂ ಕೂಡ ಕೇಳೋದು ದಾಖಲಾಗಿದೆ. ಅಷ್ಟಕ್ಕೂ ವಿಡಿಯೋದಲ್ಲಿ ವಕೀಲರು, ಮಡೆನೂರು ಮನು ಹಾಗೂ ಸಂತ್ರಸ್ತೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಮಡೆನೂರು ಮನು ಹಾಗೂ ಸಂತ್ರಸ್ತೆಯ ಕೇಸು ಹೈಕೋರ್ಟ್ ಆವರಣದಲ್ಲಿ ಬಂದಿತ್ತು. ಇಲ್ಲಿ ಇವರು ಕಾಂಪ್ರಮೈಸನ್ನು ಮಾಡಿಕೊಂಡಿದ್ದು ಪರಸ್ಪರ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗ್ತಿದೆ ಅಂತ ಹೇಳಿ ವಕೀಲರು ಮಾಹಿತಿಯನ್ನು ಕೊಡ್ತಾರೆ. ಇದೇ ವೇಳೆ ಸಂತ್ರಸ್ತೆ ಕೂಡ ಕಾಂಪ್ರಮೈಸ್ ಮಾಡಿಕೊಂಡಿದ್ದೇನೆ ಅಂತಲೂ ಕೂಡ ಹೇಳ್ತಾರೆ. ಆ ಕೂಡಲೇ ಮನು ಮನಸ್ಫೂರ್ತಿಯಾಗಿ ಮಾಡಿಕೊಟ್ಟಿದ್ದೀಯಾ ಅಲ್ವಾ ಅಂತಲೂ ಕೂಡ ಕೇಳ್ತಾರೆ. ಖುಷಿಯಿಂದ ಅಲ್ವಾ ಅಂತಲೂ ಕೇಳಿ ಕನ್ಫರ್ಮನ್ನು ಮಾಡಿಕೊಳ್ತಾರೆ. ಈ ಕೇಸ್ ಕ್ವಾಶ್ ಆಗೋದಕ್ಕೆ ಸಪೋರ್ಟ್ ಮಾಡಿದಂತಹ ವಕೀಲರಿಗೆ ಮಡೆನೂರು ಮನು ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಇನ್ನು ಮಡೆನೂರು ಮನು ನಟಿಸಿದಂಥ ಚೊಚ್ಚಲ ಸಿನಿಮಾ ಕುಲದಲ್ಲಿ ಕಿಳಿಯಾವುದು ಬಿಡುಗಡೆಯಾಗಿ ಒಂದು ದಿನವಿರುವಂಥ ಸಂದರ್ಭದಲ್ಲಿ ಅರೆಸ್ಟ್ ಆಗಿದ್ದು, ಈತನ ಮೇಲೆ ದೂರು ದಾಖಲಾಗಿ ಅರೆಸ್ಟ್ ಆಗಿದ್ದು. ಹೀಗಾಗಿ ಮಡೆನೂರು ಮನು ಅವರನ್ನು ಪೊಲೀಸರು ಬಂಧಿಸಿ ಕೋರ್ಟ್ನ ಮುಂದೆ ಹಾಜರುಪಡಿಸಿ ನ್ಯಾಯಾಧೀಶರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನು ಕೊಟ್ಟಿದ್ದರು. ನಂತರ ಪರಪ್ಪನ ಅಗ್ರಹಾರಕ್ಕೆ ಮಡೆನೂರು ಮನು ಶಿಫ್ಟ್ ಆಗಿದ್ದ. ಈ ಕೇಸ್ನಿಂದ ಮಡೆನೂರು ಮನು ಚೊಚ್ಚಲ ಸಿನಿಮಾ ಬಿಡುಗಡೆಯಾಗಿ ಕಣ್ತುಂಬಿಕೊಳ್ಳೋದನ್ನು ಮಿಸ್ ಮಾಡಿಕೊಂಡಿದ್ರು. ಒಳ್ಳೆ ಸಿನಿಮಾ ಅನ್ನುವಂಥ ಟಾಕಿತ್ತು, ಬಟ್ ಆದರೆ ಏನು ಮಾಡ್ತೀರಾ, ಈ ವಿವಾದಗಳು ಈ ಸಿನಿಮಾವನ್ನು ಮಲಗಿಸಿ ಬಿಡ್ತು. ಇದರ ನಡುವೆ ಆತ ಆಡಿದಂತಹ ಮಾತುಗಳು, ಅಂದರೆ ಈತನ ಮೇಲೆ ದಾಖಲಾದಂಥ ದೂರಿಗಿಂತಲೂ ಕೂಡ ಇಲ್ಲಿ ಪ್ರಮುಖವಾಗಿ ಆತ ಆಡಿದಂಥ ಆಡಿಯೋ ಅಥವಾ ಮಾತುಗಳೇನಿದ್ದಾವೆ, ಇದು ಸಹಜವಾಗಿ ಇಡೀ ಕರ್ನಾಟಕದಲ್ಲಿ ಕಿಚ್ಚನ್ನು ಹೊತ್ತಿಸ್ತು. ಇಂಥವನ್ನ ಸಿನಿಮಾ ಏನು ನೋಡೋದು ಅಂತ ಹೇಳ್ಬಿಟ್ಟು ಜನ ತಿರಸ್ಕಾರ ಮಾಡಿಬಿಟ್ರು. ಹಾಗಾಗಿ ಒಂದೊಳ್ಳೆ ಸಿನಿಮಾ ಹಳ್ಳಾತು ಅಂತಾಯಿತು. ಮಡೆನೂರು ಮನು ಮಾಡಿದಂತಹ ತಪ್ಪುಗಳೇ, ಸ್ವಯಂಕೃತ ಅಪರಾಧಗಳೇ ಅವನನ್ನು ಈ ಇಂಡಸ್ಟ್ರಿಯಿಂದ ದೂರ ತಳ್ಳುವಂತೆ ಮಾಡಿತು. ಈಗ ಮತ್ತೆ ಒಂದೊಂದಾಗಿ ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾನೆ. ಅಟ್ ದಿ ಸೇಮ್ ಟೈಮ್ ನೀವು ಇನ್ನೊಂದು ವಿಚಾರವನ್ನು ಕೂಡ ಗಮನಿಸಬೇಕು ಸೂಕ್ಷ್ಮವಾಗಿ. ಇದು ನಾನು ಆರಂಭದಲ್ಲಿ ಹೇಳಿದೆಲ್ಲ, ಎಲ್ಲೋ ಒಂದು ಕಡೆ ಇವರಿಬ್ಬರು ಕೂಡ ಮನಸ್ಫೂರ್ತಿಯಾಗಿ ಇಲ್ಲಿ ಒಪ್ಪಿಕೊಂಡಿರುವಂತೆ ಕಾಣಿಸ್ತಿಲ್ಲ. ಅದರಲ್ಲೂ ಕೂಡ ಈ ಸಂತ್ರಸ್ತೆ ಅಂತೂ ಮನಸ್ಫೂರ್ತಿಯಾಗಿ ಇದನ್ನು ಹೇಳಿರುವಂತೆ ಅಂತೂ ಕಾಣಿಸ್ತಿಲ್ಲ. ಈ ಕೇಸ್ನ ಕ್ವಾಶ್ಗೆ ಅಥವಾ ಒಂದು ರಾಜಿ ಮಾಡ್ಕೊಳ್ಳೋದಕ್ಕೆ ಆಕೆಗೆ ಕಂಪ್ಲೀಟ್ ಆದಂತಹ ಒಪ್ಪಿಗೆ ಇದ್ದಂತೆ ಕಾಣಿಸ್ತಿಲ್ಲ ಆಕೆಯ ಮನಸ್ಥಿತಿಯನ್ನು ನೋಡಿದ್ರೆ. ಏನೋ ಒಂದು ಮಾತುಕತೆ ಆಗಿದೆ, ಹಣದ ವಿಚಾರದಲ್ಲೋ ಮದುವೆ ವಿಚಾರದಲ್ಲೋ ಏನೋ ಒಂದು ಮಾತುಕತೆ ಆಗಿದೆ. ಬಹುಶಃ ಮತ್ತೆ ಒಂದು ವೇಳೆ ಮಡೆನೂರು ಮನು ಅದಕ್ಕೆ ತಪ್ಪಿದರೆ, ಮತ್ತೆ ಆ ಮಾತಿಗೆ ತಪ್ಪಿದರೆ ಮಡೆನೂರು ಮನುಗೆ ಮತ್ತೆ ಸಂಕಷ್ಟ ತಪ್ಪಿದಲ್ಲ ಅನ್ನೋದು ಸತ್ಯ. ವಾಟೆವರ್, ಚೆನ್ನಾಗಿರಲಿ. ಏನೇ ಆದರೂ ಕೂಡ ಇಬ್ಬರು ಕೂಡ, ಯಾರು ಮಡೆನೂರು ಮನು ಆಗಲಿ ಈ ಸಂತ್ರಸ್ತೆ ಆಗಲಿ, ಇಬ್ಬರು ಕೂಡ ಚೆನ್ನಾಗಿರಲಿ ಅನ್ನೋದು ನಮ್ಮ ಆಶಯ. ನಿಮಗೇನು ಅನಿಸುತ್ತೆ ಈ ರಾಜ್ಯ ಬಗ್ಗೆ, ಈ ಸಂಧಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.